ಸರ್ಕಾರದ 5ನೇ ಗ್ಯಾರಂಟಿ ಆದಂಥ ಯುವ ನಿಧಿ ಕಾರ್ಯಕ್ರಮವನ್ನು ಮಹತ್ವಾಕಾಂಕ್ಷೆಯಾದಂಥ ರಾಜ್ಯ ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಮಾವೇಶಕ್ಕೆ ಈಗಾಗಲೇ ಪೂರ್ವಭಾವಿಯಾಗಿ ಭಾಳಷ್ಟು ದಿನಗಳಿಂದ ರಾಜ್ಯ ಸರ್ಕಾರದ ಪ್ರತಿನಿಧಿ ಇವರು ಏನು ಡಿ ಸಿ ಅವರು ಇರ್ಬೋದು, ರಾಜ್ಯದ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರವರು, ಹಾಗೆ ಮಧು ಬಂಗಾರಪ್ಪನವರ ನೇತೃತ್ವದಲ್ಲೂ ಸಹ ಇವತ್ತು ತಯಾರಿ ನಡೆದಿದೆ. ಬಹುಶಃ ನಾಳೆ ಇಡೀ ನಮ್ಮ ಜಿಲ್ಲೆ ಅಂತೆಲ್ಲ ಪಕ್ಕದ 3-4 ಜಿಲ್ಲೆಯಿಂದ ಕನಿಷ್ಠ 2-3 ಲಕ್ಷ ಜನ ಸೇರುವಂಥ ಒಂದು ವಾತಾವರಣ ಇವತ್ತು ಕಾಣ್ತಾ ಇದೆ. ಎಲ್ಲ ಅಂದರೆ ಬೇರೆ ಬೇರೆ ಜಿಲ್ಲೆಯವರು ಬರ್ತಾ ಇದ್ದಾರೆ. ಟೋಟಲ್ 2 ಲಕ್ಷದ ಮೇಲ್ಪಟ್ಟು ಜನ ಸೇರುವ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಬಂಧುಗಳೇ. ಬಹುಶಃ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಒಂದು ಸರ್ಕಾರ ಜನಪರವಾಗಿ, ಜನರ ಪರವಾಗಿ ಇಷ್ಟು ಬೇಗನೆ 5 ಗ್ಯಾರಂಟಿಗಳನ್ನು ಕೊಡೋ ಮೂಲಕ ಸುಮಾರು 58 ಸಾವಿರ ಕೋಟಿಯನ್ನು ಜನರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಕೊಡುವಂಥದ್ದು ಸರ್ಕಾರ ಇವತ್ತು ಬಂದಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಖುಷಿಯಾಗೋಂಥದ್ದು, ಹೆಮ್ಮೆ ತರುವಂಥದ್ದು. ಅದಕ್ಕಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಪುಟ ದರ್ಜೆ ಎಲ್ಲ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಬಂಧುಗಳೇ. ಇವತ್ತು ಇಡೀ ಯುವಜನತೆ, ಇವತ್ತೇನು ಯುವಜನತೆ ಇದ್ದಾರೆ ರಾಜ್ಯದಲ್ಲಿರುವ ಯುವಜನತೆಗೆ 3,000 ರೂಪಾಯಿಯನ್ನು ನಿರುದ್ಯೋಗಿ ಭತ್ಯೆ ಕೊಡೋ ಮೂಲಕ ಮತ್ತು ಡಿಪ್ಲೊಮಾದಂಥವರಿಗೆ 1,500 ರೂಪಾಯಿ ಕೊಡುವಂಥದ್ದು ನಿಜವಾಗಲೂ ಒಳ್ಳೆಯ ಕೆಲಸ ಇದು. ಯಾಕಂದರೆ ಒಬ್ಬ ವಿದ್ಯಾರ್ಥಿಗಳು ನಮ್ಗೆ ಗೊತ್ತಿರ್ತಾರೆ, ನಾವು ಜನಸಾಮಾನ್ಯರ ಜೊತೆ ಇರೋದ್ರಿಂದ ಬಡವರ ಕಷ್ಟ, ಜನರ ಕಷ್ಟ ನಮ್ಗೆ ಗೊತ್ತಿರ್ತದೆ. ಆದ್ದರಿಂದ 3,000 ರೂಪಾಯಿ ತಿಂಗಳಿಗೆ ಬರೋದು ಸಾಮಾನ್ಯದಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಒಂದು ಕಾಲದಲ್ಲಿ ಭಾಗ್ಯಲಕ್ಷ್ಮಿ ಅಂತ ಮಾಡಿದ್ದು 10 ವರ್ಷ ಹೇಳ್ತಾಯಿದ್ರು. ಭಾಗ್ಯಲಕ್ಷ್ಮಿ ಕೊಟ್ಟೆ, ನಾನು ಭಾಗ್ಯಲಕ್ಷ್ಮಿ ಕೊಟ್ಟಂಥ ಪುಣ್ಯಾತ್ಮ ಅಂತ ಹೇಳ್ತಿದ್ರು. ಆದರೆ ಇವತ್ತು ಕೊಟ್ಟಿರುವಂಥ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ನಮ್ಮ ಸರ್ಕಾರ ಕೊಟ್ಟಿದೆಯಲ್ಲ, ಇದು ಜನಸಾಮಾನ್ಯರಲ್ಲಿ 5 ವರ್ಷದಲ್ಲಿ ಅವರ ಬದುಕು ಕಟ್ಕೊಳ್ಳುವಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ನಿಜವಾಗಲೂ ಯಾವುದೇ ಮಧ್ಯವರ್ತಿಗಳಿಲ್ಲದೇನೆ ನೇರವಾಗಿ ಅಕೌಂಟಿಗೆ ಹೋಗಿರುವಂಥದ್ದು ನಿಜವಾಗಲೂ ಹೆಮ್ಮೆ ಅಂತದೆ. ಆದರೆ ವಿರೋಧ ಪಕ್ಷಗಳಿಗೆ ಏನು ಮಾಡೋಕ್ಕಾಗಲ್ಲ. ಅವರಿಗೆ ಯಾವತ್ತು ಏನು ಕೊಟ್ಟರು ಸಹ, ಅವರು ಏನೇ ನಾವು ಮಾಡಿದರೂ ಸಹ ಇದು ಫೇಲ್ಯೂರ್ ಆಗಿದೆ, ಇನ್ನೊಂದಾಗಿದೆ, ಅಪಪ್ರಚಾರ ಮಾಡೋದಲ್ಲೂ ಕೂದಿದ್ದಾರೆ. ತಿಳ್ಕೋಬೇಕು, ರಾಜ್ಯ ಸರ್ಕಾರ ಅದಕ್ಕಾಗೇ ಒಂದು ಕಮಿಟಿಯನ್ನು, ಒಂದು ನಿಗಮ ಮಾಡಿ, ಆ ನಿಗಮದ ಮೂಲಕ ಯಾರ್ಯಾರಿಗೆ ಬಿಟ್ಟು ಹೋಗಿದ್ರು ಸಹ ಅವ್ರಿಗೆ ಕೊಡುವಂಥ ರೀತಿಯಲ್ಲಿ ಸಮರ್ಪಕವಾಗಿ ರಾಜ್ಯದ ಎಲ್ಲ ಜನರಿಗೆ ಸಿಗುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಿಗಮ ಮಾಡಿ, ಎಲ್ಲ ಜಿಲ್ಲೆಯಲ್ಲಿ ಅಧ್ಯಕ್ಷರನ್ನೆಲ್ಲ ಮಾಡಿ, ತಾಲೂಕು ಅಧ್ಯಕ್ಷರು ಮಾಡಿ, ಇಡೀ ಈ ಒಂದು ಕಾರ್ಯಕ್ರಮ 5 ವರ್ಷದಲ್ಲಿ ಜನರಿಗೆ ನಿರಂತರವಾಗಿ ಮುಟ್ಟುವಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ. ಇದು ಅದಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಕೆಲಸವನ್ನು ರಾಜ್ಯದ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ನಾಳೆಯ ಒಂದು ಕಾರ್ಯಕ್ರಮ ಇಲ್ಲಿಯ ಜಿಲ್ಲೆಯ ಡಿ ಸಿ ಅವರು ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಏನು ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗಿದ್ದರಿಂದ ಅವರು ಸಹ ಎಲ್ಲರೂ ಹೆಚ್ಚಾಗಿ ಶ್ರಮವಹಿಸಿದ್ದಾರೆ. ಅದರಿಂದ ಯುವಜನತೆ ಹೆಚ್ಚಾಗಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ನಾಳೆಯ ಒಂದು ಯುವ ನಿಧಿ ಕಾರ್ಯಕ್ರಮಕ್ಕೆ ಯುವಕರು ಹೆಚ್ಚಾಗಿ ಬರಬೇಕು ಅನ್ನೋದು ಉದ್ದೇಶ ಇದೆ. ಹಾಗಾಗಿ 70,000 ನೋಂದಣಿ ಆಗಿದೆ. ಈಗಾಗಲೇ 70,000 ಜನರು ಈಗ ನೋಂದಣಿ ಆಗಿದೆ. ನಿನ್ನ ಮುಂದೆ ಎಲ್ಲವೂ ಏನಾಗಬೇಕು ಅದೆಲ್ಲವನ್ನು ಮಾಡುವಂಥದ್ದಲ್ಲಿ ಎಲ್ಲೋ ಒಂದು ಸ್ವಲ್ಪ ಬಿಟ್ಟೋಗಿರುತ್ತೆ. ಈಗ ಗೃಹಲಕ್ಷ್ಮಿಯಲ್ಲಿ ನಾನು ಹೇಳಿದೆಲ್ಲ, ತಾಲೂಕಲ್ಲಿ 1,000, 2,000 ಬಿಟ್ಟೋಗಿದೆ, ಇಲ್ಲ ಅಂತಲ್ಲ. ಆದರೆ ಅದನ್ನೂ ಸಹ ಬಿಡೋಲ್ಲ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕಂದರೆ ಅತ್ತೆನೂ ಹಾಕಿರ್ತಾರೆ, ಸೊಸೆನೂ ಹಾಕಿರ್ತಾರೆ, ಅಥವಾ ಒಂದೊಂದು ಸರಿ ಅರ್ಜಿಗಳು ಸರಿ ಇರಲ್ಲ, ಬಿಟ್ಟೋಗಿದ್ದು ಬಿಟ್ಟರೆ ಯಾವ ಉದ್ದೇಶ ಏನೂ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಸಹ MLAಗಳು ನಮ್ಮ ಕ್ಷೇತ್ರದಲ್ಲಿ ಬಿಟ್ಟು ಹೋದವ್ರನ್ನೆಲ್ಲ ತಗೊಂಡು ಅದಕ್ಕೆ ಅಧಿಕಾರಿಗಳನ್ನು ಕರೆದು ಒಬ್ಬರಿಗೂ ಬಿಡಬಾರ್ದು, ಪ್ರತಿಯೊಬ್ಬರಿಗೂ ಸಿಗಬೇಕಂತೇಳಿ ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಅದಕ್ಕೆ ಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮುಟ್ಟಿಸುವಂಥ ಕೆಲಸ ನಿಗಮದಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಅಧ್ಯಕ್ಷರನ್ನ ಕೊಡ್ತಾರೆ ರಾಜ್ಯದಲ್ಲಿ, ಅವ್ರ ಮೂಲಕ, ಜಿಲ್ಲಾ ಅಧ್ಯಕ್ಷರ ಮೂಲಕ, ತಾಲೂಕು ಅಧ್ಯಕ್ಷರ ಮೂಲಕ ಪ್ರತಿಯೊಂದು ಮನೆಗೂ, ಪ್ರತಿ ಕುಟುಂಬದಲ್ಲಿ ಯಾರು ಇದ್ದಾರೆ ಅವರಿಗೆ ಒಂದು ಕಾರ್ಡ್ ಕೊಡಬೇಕನ್ನೋ ತೀರ್ಮಾನ ಆಗಿದೆ.